ಸರ್ ಇಷ್ಟು ದೊಡ್ಡ ಮಟ್ಟದ ತೆರವು ಒಂದೊಂದೇ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೇಗೆ ಅನ್ಸುತ್ತೆ ಸರ್ ಅವರು ಕೆಲಸದ ಕಾರ್ಯ? ಬೆಟರ್ ವೆಲ್ ಬಿಗನ್ ಹಾಫ್ ಡನ್ ಅಂತ ಹೇಳ್ತಾರಲ್ಲ, ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಹೀಗೆ ಮುಂದುವರಿಸಲಿ. ಅದು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು, ಥ್ರೂಔಟ್ ಕರ್ನಾಟಕ ಇರಬೇಕು. ಅವ್ರು ಅಫ್ಕೋರ್ಸ್ ಅವ್ರು ಬರೀ ಬೆಂಗಳೂರು ಮಂತ್ರಿ, ಹಾಗಾಗಿ ಇಲ್ಲಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಇವ್ರನ್ನ ನೋಡ್ಕೊಂಡು ಬೇರೆ ಊರಿನವರು ಕೂಡ ಇದನ್ನೇ ಮಾಡಬೇಕು. ಯಾಕಂದ್ರೆ ಅದು ಎಲ್ಲ ಊರಲ್ಲೂ ಫುಟ್ಪಾತ್ ಒತ್ತುವರಿ ಇದು ಭಾಳ ಜಾಸ್ತಿ ಆಗ್ಬಿಟ್ಟಿದೆ. ಅದು ವೆಹಿಕಲನ್ನು ಹೋಗೋದೇ ಎಡಬಿಟ್ಟು, ಅದ್ರಾಗೂ ಚಿಕ್ಕ ಮಕ್ಕಳು ವಯಸ್ಸಾದವ್ರಂತೂ ಭಾಳನೇ ಕಷ್ಟ ಹೋಗೋದು. ಇದು ಥ್ರೂಔಟ್ ಕರ್ನಾಟಕ ಈ ಕೆಲಸ ಆಗಬೇಕು. ಇದು ಇನ್ಯಾವ ಥರ ಅಭಿವೃದ್ಧಿ ನಿರೀಕ್ಷೆಲಿದ್ದೀರಾ? ಇವ್ರ ಕೈಲಿ ಅಭಿವೃದ್ಧಿ ಮಾಡೋಕ್ಕೆ ಚಾನ್ಸ್ ಇಲ್ಲ ಬಿಡ್ರಿ. ಇವ್ರು ಇರೋ ದುಡ್ಡೆಲ್ಲ ಗ್ಯಾರಂಟಿ ಅಂತಂದು ಎಲ್ಲ ಸುಳ್ಳು ಹೇಳ್ಬಿಟ್ರು. ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ಮ್ಯಾಜಿಕ್ ಗೆಟ್ಟವರು. ಇವ್ರು ಹೇಳಿದ ಪ್ರಕಾರ ಹೋದರೆ ಇವರು ಸಿದ್ದರಾಮಯ್ಯ ಎಂಥದ್ದು ಹೇಳಿದ್ರಲ್ಲ, ನನ್ನ ಹೆಂಡ್ತಿಗೂ ಫ್ರೀ, ಮಹದೇವಪ್ಪ ನಿನ್ನ ಹೆಂಡ್ತಿಗೂ ಫ್ರೀ, ಕಾಕಾ ಪಾಟೀಲ್ ನಿನ್ನ ಹೆಂಡ್ತಿಗೂ ಫ್ರೀ ಅಂತಂದ್ರು. ಅದು ಹೇಳಿದ್ ನೋಡಿದ್ರೆ ಸುಧಾಮೂರ್ತಿಗೂ ಫ್ರೀ, ಪ್ರಮೋದ ದೇವಿ ಅವ್ರಿಗೂ ಫ್ರೀ, ಆ ಲೆಕ್ಕದಲ್ಲಿ ಹೇಳಿದ್ದು. ಈಗ 108 ಕಂಡೀಷನ್ ಹಾಕ್ತಾರೆ. ಮಾನ ಮರ್ಯಾದೆ ಇದೆ ಅವ್ರಿಗೆ. ದೊಡ್ಡ ಪೇಜ್ ತುಂಬ ಹಾಕ್ತಾರೆ, ಫುಲ್ ಪೇಜ್ ಹಾಕ್ತಾರೆ ಪೇಪರ್ಗಳಲ್ಲಿ. ನಾವು ನುಡಿದಂತ ನಡೆದಿದ್ದೇವೆ, ಇವ್ರದ್ದು ನಾಲ್ಗೇನೋ ಕೇರಿ ನಟ್ಟೇನೋ ಅಂತ ಕೇಳಬೇಕು ಅನ್ನೋಷ್ಟು ಸಿಟ್ಟು ಬರ್ತದೆ. ಅವಾಗ ಕಂಡೀಷನ್ ಹಾಕಿರಲಿಲ್ಲ. ಆಮೇಲೆ ಹೇಳ್ತಾರೆ ಯುವಕರಿಗೆ ಫ್ರೀ ದುಡ್ಡು ಕೊಟ್ಬಿಡ್ತೇವೆ ನಿರುದ್ಯೋಗಿಗಳಿಗೆ ಅಂತ ಹೇಳಿದರು. ಆಮೇಲೆ ಏನು ಹೇಳ್ತಾರೆ, ಈ ವರ್ಷದವ್ರಿಗೆ ಮಾತ್ರ. ಈ ವರ್ಷದ ನಿರುದ್ಯೋಗಿ ಎಲ್ಲ 2-3 ವರ್ಷದಿಂದ ಕೆಲಸ ಇಲ್ದಾರ ಅವ್ನು ನಿರುದ್ಯೋಗಿ. ಆಮೇಲೆ ಕರೆಂಟು 200 ಯೂನಿಟ್ ಫ್ರೀ ಅಂತ ಹೇಳ್ಬಿಟ್ರು. ಅದು ನೋಡಿದರೆ ಕೇವಲ ಇದೆಂಥದ್ದು 200 ಯೂನಿಟ್ ತನಕ ಆ್ಯಾವ್ರೇಜ್ ತೊಗೊಳ್ತೀವಿ. ಆಮೇಲೆ ಇದಿಲ್ದವ್ರಿಗೆ ಎಂಥದ್ದು GST ಕಟ್ಟೋರಿಗಿಲ್ಲ, ಗೃಹಲಕ್ಷ್ಮಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು. GST ಕಟ್ಟೋರಿಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗಿಲ್ಲ. ಕೈಲಾದರೆ ಮಾಡಬೇಕು, ಇಲ್ಲ ಬಿಟ್ಬಿಡ್ಬೇಕು. ಇವ್ರು ಗ್ಯಾರಂಟಿ ಹೇಳಿಕೊಂಡು ಅಧಿಕಾರಕ್ಕೆ ಬಂದ್ರು ವಿನಃ ಇವರ ಯಾವುದು ಇವರವು ಏನು ನೀತಿ ಇವ್ರವು ಏನದವಲ್ಲ ಇದನ್ನು ಕಾಂಗ್ರೆಸ್ ಪಾರ್ಟಿಯ ಇದನ್ನು ನೋಡಿ ಯಾರು ಓಟ್ ಹಾಕಿಲ್ಲ. ಅವ್ರಿಗೆ ಪುಕ್ಸೆಟೆ ದುಡ್ಡು ಬರುತ್ತೆ ಅಂತ ಓಟ್ ಹಾಕಿದ್ರು ಅಷ್ಟೇ ವಿನಃ ಇನ್ನೊಂದು 2 ವರ್ಷ ಹೆಂಗೆ ದಬ್ಬದು. ಇನ್ನು 2 ವರ್ಷ, 1.5 ವರ್ಷ, ಏನು 1.5 ವರ್ಷ. ಆಮೇಲೆ ನೋಡ್ಬೇಕು ಮುಂದೆ ಏನಾಗುತ್ತೋ.